ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಕಳೆದೆಲ್ಲ ಸಂಚಿಕೆಗಳಲ್ಲಿ ಅಂದರೆ ನಿನ್ನೆ ಮೊನ್ನೆ ಎಲ್ಲ ಕೆಲವು ವಶೀಕರಣದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆಫೀಸಲ್ಲೇ ಆಗಲಿ, ವ್ಯವಹಾರದಲ್ಲೇ ಆಗಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ನಮ್ಮನ್ನು ತುಳಿಯೋಕ್ಕೆ ಅಂತ ಭಾಳಷ್ಟು ಜನ ಇರ್ತಾರೆ. ನಮ್ಮನ್ನು ಬೆಳೆಯೋಕ್ಕೆ ಬಿಡೋದಿಲ್ಲ. ಬೆಳೀತಿದ್ದಾನೆ ಅಂತಂದರೆ ಅವನು ಯಾವ ಹಾಳು ಮಾಡಬೇಕು, ಯಾವ ರೀತಿ ಅವನಿಗೆ ತೊಂದರೆ ಕೊಟ್ಟು ಅವನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು ಅನ್ನೋ ಒಂದು ಚಿಂತನೆಯಲ್ಲೇ ಇರ್ತಾರೆ ನಮ್ಮ ಹಿತಶತ್ರುಗಳು. ಆ ಒಂದು ಸಂದರ್ಭದಿಂದ ಹೊರಗೆ ಬರಬೇಕು ಅಂತಂದರೆ ನಾವು ಯಾವ ರೀತಿ ಗೊಂದಲ ಇಲ್ಲದೆ, ಗಲಾಟೆ ಇಲ್ಲದೆ, ಕಂಪ್ಲೇಂಟ್ ಇಲ್ಲದೆ, ಏನೇ ರೀತಿ ರಿಸ್ಕ್ ಇಲ್ಲದೇ ಕೇವಲ ಮಂತ್ರ ತಂತ್ರದಿಂದ ಆ ಸಂದರ್ಭವನ್ನು ಜಯಿಸ್ಕೋಬೋದು ಅಂಥೇಳಿ ನನ್ನೇ ತಿಳಿಸ್ಕೊಟ್ಟಿದ್ದೆ. ನಾನು ಇವತ್ತಿಂದ ಭಾಳ ವಿಶೇಷವಾದಂಥ ಸಬ್ಜೆಕ್ಟು ಮಾಹಿತಿನ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸರ್ವಸಾಮಾನ್ಯವಾಗಿ 100ರಲ್ಲಿ 95% ಮನೆಗಳು ಜಗತ್ತಿನಲ್ಲಿ ವಾಸ್ತು ಪ್ರಕಾರ ಇಲ್ಲ. 100ರಲ್ಲಿ 95% ಈ ಭೂಮಿ ಮೇಲೆ ಮನೆಗಳು, ಕಚೇರಿಗಳು ಅಥವಾ ವ್ಯಾಪಾರ ಮಾಡೋ ಸ್ಥಳ, ಹೋಟೆಲ್ ಇರ್ಬೋದು, ಯಾವುದೇ ಒಂದು ಸ್ಥಳ 100% ವಾಸ್ತು ಇಲ್ಲ. ಯಾಕೆ ವಾಸ್ತು ಇಲ್ಲ ಅನ್ನೋದಕ್ಕೆ ಬೇರೆ ರೀಸನ್ಗಳಿವೆ. ಜಾಗ ಚಿಕ್ತಿತ್ತು, ಹೆಂಗಿತ್ತು ಹಂಗೆ ಕಟ್ಕೊಂಡಿರ್ತಾರೆ. ಇರೋದಲ್ಲೇ ಹೆಂಗೋ ಆಲ್ಟ್ರೋ ಮಾಡ್ಕೊಂಡು ವಾಸ ಮಾಡ್ತಿರ್ತಾರೆ. ಇಲ್ಲ ಹೊಸ್ದಾಗಿ ಕಟ್ತಾರೆ, ಕಟ್ಟುವಾಗಲೂ ಕೂಡ ಎಲ್ಲೋ ಒಂದು ಕಡೆ ಲೋಪದೋಷ ಇರ್ತದೆ. ನಿಮ್ಮನೆ ಜಾಗ ಚೆನ್ನಾಗಿರ್ಬೋದು, ನಿಮ್ಮನೆ ವಾಸ್ತು ಪಕ್ಕದ ಮನೆ ಗೋಡೆ ಅಂಟಿಸ್ಬಿಟ್ಟು ಗೋಡೆ ಟಚ್ ಮಾಡಿ ಮನೆ ಕಟ್ಟಿರ್ತಾರೆ, ಆ ವಾಸ್ತು ದೋಷನೂ ಇರ್ತದೆ. ಹೀಗೆ ವಾಸ್ತು ದೋಷ ಅನ್ನೋ ಒಂದು ಹೆಸರಿನಲ್ಲಿ ನಾವು ಇವತ್ತು ಗೊಂದಲಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ನನ್ನ ಅನುಭವದ ಆಧಾರದ ಮೇಲೆ ಈಗಾಗಲೇ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ ವಾಸ್ತು ಬಗ್ಗೆ. ಆದರೂ ಕೆಲವೊಂದು ಪತ್ರಗಳಿಗೆ ಉತ್ತರ ಕೊಡುವಂಥ ಒಂದು ಸಂದರ್ಭ ಇವತ್ತು. ವಾಸ್ತು ಅಂತ ಹೇಳ್ತೀವಿ ನಾವು. ವಾಸ್ತು ಅಂದರೆ ಪ್ರಕೃತಿಯ ಒಂದು ಎನರ್ಜಿ, ಪ್ರಕೃತಿಯ ಒಂದು ಶಕ್ತಿಯನ್ನು ತಗೊಂಡು ವಾಸ ಮಾಡುವ ಸ್ಥಳಕ್ಕೆ ವಾಸ್ತು ಅಂತಾರೆ. ಪ್ರಕೃತಿ ಪಂಚಭೂತಗಳು ಅಂತಾಳೆ. ಅಗ್ನಿ, ಗಾಳಿ, ಆಕಾಶದಲ್ಲಿ ಬರೋ ಎನರ್ಜಿ, ಭೂಮಿ ಇರೋ ಎನರ್ಜಿ, ನೀರಿನಿಂದ ಬರೋ ಎನರ್ಜಿ, ಪಂಚಭೂತಗಳು ಅಗ್ನಿ, ಆಕಾಶ, ವಾಯು, ಭೂಮಿ ಮತ್ತು ಜಲ. ಇದರಿಂದ ಉತ್ಪತ್ತಿಯಾಗುವಂಥ ಎನರ್ಜಿನ ನಾವು ಸರಿಯಾಗಿ ಟ್ಯೂನ್ ಮಾಡಿಕೊಳ್ಳುವಂಥ ಒಂದು ಕೇಂದ್ರಕ್ಕೆ ವಾಸ್ತು ಅಂತ ಕರೀತಾರೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಆಕಾಶದಲ್ಲಿ ದೋಷ ಇಲ್ಲ, ಗಾಳಿಲಿ ದೋಷ ಇಲ್ಲ, ನೀರಲ್ಲಿ ದೋಷ ಇಲ್ಲ, ಭೂಮಿಲಿ ದೋಷ ಇಲ್ಲ, ಬೆಂಕಿಲಿ ದೋಷ ಇಲ್ಲ. ದೋಷ ಇರೋದು ನಮ್ಮ ಜಾತಕದಲ್ಲಿ, ನಮ್ಮ ಕರ್ಮದಲ್ಲಿ. ವಾಸ್ತು ದೋಷ ಅಂದ್ಬಿಟ್ಟು ನಾವು ತುಂಬ ತಲೆ ಕೆಡಿಸ್ಕೊಂಡು ಇರೋದು ಕಳ್ಕೊಂಡ ವೀರಭದ್ರ ಅಂಥೇಳಿ ಏನೋ ಹಿರಿಯರು ಕಟ್ಟಿದ ಮನೆ ಅಥವಾ ಇನ್ನೇನೋ ಒಂದಿದ್ದನ್ನು ಆಲ್ಟ್ರ್ ಮಾಡೋ, ಡೆಮಾಲಿಷ್ ಮಾಡಿ ಏನೋ ಮಾಡಿಕೊಂಡು ಕಟ್ಕೊಂಡು ಏನೋ ಮಾಡಿ ಅಲ್ಲೂ ನೆಮ್ಮದಿ ಇಲ್ಲ. ವಾಸ್ತು ಅನ್ನೋ ಅಕ್ಷರದಲ್ಲಿ, ಆ ವಾಸ್ತು ಅನ್ನೋ ಒಂದು ಹೆಸರಿನಲ್ಲಿ ಪ್ರತಿಯೊಂದು ಮನೆಯಲ್ಲೂ ಈ ಥರ ಇರೋದ್ರಿಂದ ಹಿಂಗಾಯ್ತೇನೋ, ಆ ರೀತಿ ಹಿಂಗಾಯ್ತೋ, ಈ ಥರ ಕಟ್ಟಿರೋದು ಹಿಂಗಾಯ್ತೋ, ಅಥವಾ ಈ ಮನೆಯೇ ಚೆನ್ನಾಗಿಲ್ಲ ಅಂಥೇಳಿ ನಾವು ಭಾಳಷ್ಟು ಗೊಂದಲಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ವಾಸ್ತು ದೋಷ ಇದೆ ಅಂದರೆ ಭಗವಂತನಲ್ಲಿ ದೋಷ ಇದೆ ಅಂತ ಅರ್ಥ. ಯಾಕೆಂದರೆ ಈ ಜಗತ್ತನ್ನು, ಪಂಚಭೂತಗಳನ್ನ ಸೃಷ್ಟಿ ಮಾಡಿರೋದು ಭಗವಂತ. ಅವನು ಸರಿಯಾಗಿ ಸೃಷ್ಟಿ ಮಾಡಿಲ್ಲ ಅಂದರೆ ದೋಷ ಇದೆ ಅಂತ. ಅವನು ಸರಿಯಾಗಿ ಸೃಷ್ಟಿ ಮಾಡಿರೋದ್ರಿಂದ ನನ್ನ ಪ್ರಕಾರ ದೋಷ ಇಲ್ಲ. ದೋಷ ಇರೋದು ಮನೆಯಲ್ಲ, ನನ್ನ ಜಾತಕದಲ್ಲಿ ದೋಷ, ನನ್ನ ದೇಹ, ಮನಸ್ಸು, ಆತ್ಮದಲ್ಲಿ ದೋಷ. ದೇಹ ಒಂದು ದೊಡ್ಡ ವಾಸ್ತು, ದೇಹ ಒಂದು ಬ್ರಹ್ಮಾಂಡ. ಈ ಬ್ರಹ್ಮಾಂಡದಲ್ಲಿ ಅಂದರೆ ಈ ದೇಹದಲ್ಲಿ 5 ಭೂತಗಳು, ಪಂಚಭೂತಗಳನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಲಿಲ್ಲ ಅಂದರೆ ನೀವು 100% ವಾಸ್ತು ಕಟ್ಟರೋ ಮನೇಲಿದ್ದರೂ ಕೂಡ ನಾವು ಸಫರ್ ಪಡ್ತೀವಿ, ಕಷ್ಟಪಡ್ತೀವಿ. ಅದಕ್ಕೆ
ಇಲ್ಲಿ ಏನು ಮಾಡ್ತಿದ್ದಾರೆ ವಾಸ್ತು ಕನ್ಸಲ್ಟೆಂಟ್ಸ್ ಎಲ್ಲ, ಪ್ರಕೃತಿಲಿರುವಂಥ ಎನರ್ಜಿನ, ಜಿಯೋಪೆಥಿಕ್ ಎನರ್ಜಿಯನ್ನು ಟ್ಯೂನ್ ಮಾಡ್ತಾರೆ. ಏನೇನೋ ಇಟ್ಟು, ಕ್ರಿಸ್ಟಲ್ ಇಟ್ಟು, ಉಪ್ಪಿಟ್ಟು, ಏನೋ ಇಟ್ಟು ಆ ಮನೆಗಳಲ್ಲಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ವಾಸ್ತು ದೋಷ ನಿವಾರಣೆ ಮಾಡ್ತೀವಿ ನಾವು. ಅಲ್ಲೇನೋ ಒಂದು ತಂದಿರ್ತಾರೆ, ಅಲ್ಲೊಂದು ತಗಡು, ಅಲ್ಲೊಂದು ಯಂತ್ರ, ಏನೇನೋ ಮಾಡ್ತಾರೆ. ಅದು ನನಗೆ ಬೇಡ. ಮಾಡಿದ ಕ್ಷಣಕ್ಕೆ ನನಗೆ ಮದುವೆ ಆಗುತ್ತಾ, ಮಕ್ಕಳಾಗತ್ತಾ, ಮತ್ತು ಏನೇನಾಗ್ಬೋದು, ಎಲ್ಲ ಒಳ್ಳೆಯದಾಗತ್ತಾ? ಪ್ರಕೃತಿಯಲ್ಲಿರುವ ವಸ್ತುವಿನಲ್ಲಿ ದೋಷ ಇಲ್ಲ ಅಂದಮೇಲೆ ನಮ್ಮಲ್ಲಿ ದೋಷ ಇದೆ ಅಂತ ಆಯಿತು. ಆ ದೋಷನ ನಾವು ರಿಪೇರಿ ಮಾಡಬೇಕು. ಮನೆಯಲ್ಲೆಲ್ಲ ದೋಷ ಇರೋದು. ಯಾವುದೋ ಒಂದು ಊರಿಗೆ ಹೋಗಿದ್ದೆ ನಾನು, ಮಂಗಳೂರು ಹತ್ರ. ಅಲ್ಲಿ ಒಂದು ಮನೆ 140 ವರ್ಷದ ಮನೆ, ತುಂಬ ಚೆನ್ನಾಗಿದೆ. ಈಗಲೂ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಮನೆಯಲ್ಲಿ 4 ತಲೆಮಾರು ಜನ ಬಾಳಿ ಬದುಕಿ ಹೋಗಿದ್ದಾರೆ. ಎಲ್ರಿಗೂ ಮದುವೆ ಆಯಿತು, ಓದಿದ್ರು, ಮಕ್ಕಳಾಯಿತು, ಮೊಮ್ಮಕ್ಕಳೆಲ್ಲ ಕಂಡಿದ್ದಾರೆ. ಆ ಮನೆ ಪ್ರಕಾರ ನೋಡಿದ್ರೆ ವಾಸ್ತು ದೋಷ ಇದೆ. ಕಟ್ಟಿದ್ದು 130 ವರ್ಷ ವಯಸ್ಸಿನ ಹಿಂದೆ. ಈಗ ಅವರು ಆಗಾಗ ಜೀರ್ಣೋದ್ಧಾರ ಮಾಡ್ಕೊಂಡು ಪೇಂಟಿಂಗ್ ಮಾಡಿ ಎಲ್ಲ ಏನೇನು ಹೋಗಿದ್ರು ಅದನ್ನು ರಿಪೇರಿ ಮಾಡ್ಕೊಂಡಿದ್ದಾರೆ. ಬಟ್ ಮುಖ್ಯ ವಾಸ್ತುನ ಅವ್ರು ಚೇಂಜೇ ಮಾಡಿದ್ದಾರೆ. ಅಡುಗೆ ಮನೆ ಇರೋ ಕಡೆ ಅಡುಗೆ ಮನೆಯೇ ಇದೆ, ಬಚ್ಚಿ ಮನೆಯಲ್ಲಿ ಅಲ್ಲೇ ಇದೆ, ಎಲ್ಲೆಲ್ಲಿ ಅಲ್ಲೇ ಇದೆ. ಆದರೆ ಪೇಂಟಿಂಗ್ ಅಂತೆ ಕೆಲವು ಕಡೆ ಎಲ್ಲ ಚುರುಕಿ ಹೋಗಿದ್ದೆಲ್ಲ ಹಾಕ್ಸ್ಕೊಂಡಿದ್ದಾರೆ. 140 ವರ್ಷದ ಮನೆಯಲ್ಲಿ 3 ತಲೆಮಾರಿನವರೆಲ್ಲ ಬಾಳಿ ಬದುಕಿ ಹೋಗಿದ್ದಾರೆ. ಅಲ್ಲಿ ಆ ಥರ ಏನೋ ದೋಷ ಇತ್ತು ಅಂದರೆ ಭಾಳ ಪ್ರಾಬ್ಲಮ್ ಆಗಬೇಕಾಗ್ತಿ. ಯಾವ್ದಾದ್ರು ಒಂದು ತಲೆಮಾರು ಅಥವಾ ಈಗಿರೋರ್ಗೆಲ್ರಿಗೂ. ಅಲ್ಲಿ ಬಾಳಿ ಬದುಕಿದವ್ರ ಜಾತಕದಲ್ಲಿ ದೈವಶಕ್ತಿ ಜಾಸ್ತಿ ಇತ್ತು ವಾಸ್ತುಶಕ್ತಿಗಿಂತ. ಅದರಿಂದ ಅಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಕಂಡುಬಿಟ್ರು ಅವರು. 100% ವಾಸ್ತು ಇರೋ ಜಾಗದಲ್ಲೇ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ರೋಗ ಬಾಧೆ, ಸಾಲ ಬಾಧೆ, ಏನೆಲ್ಲ ನಡಿಬೇಕೋ ವಿಚಿತ್ರ ನಡೀತದೆ. 100% ವಾಸ್ತು ಪ್ರಕಾರ ಕಟ್ಟಿದ್ದಾರೆ, ಭಾಳ ಪ್ರಾಬ್ಲಮ್ ಇದೆ. 100% ವಾಸ್ತು ಇಲ್ಲ, ಅಲ್ಲಿ ಭಾಳ ಜೋರಾಗಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ವಿದ್ಯಾವಂತರಾಗಿ ಚೆನ್ನಾಗಿದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ವಾಸ್ತು ದೋಷ ಇದೆಯಾ ಇಲ್ವಾ, ಇದ್ದರೆ ಏನು ಮಾಡಬೇಕು, ಇಲ್ಲ ಅಂದರೆ ಏನು ಮಾಡಬೇಕು, ಇದನ್ನು ಭಾಳ ಚಿಂತನೆ ಮಾಡಬೇಕು ನಾವು. ಅದಕ್ಕೆ ಇವತ್ತು ನನಗೊಬ್ಬರು ಪತ್ರ ಬರೆದಿದ್ದಾರೆ. ಆ ಪತ್ರ ಏನಿದೆ ಅನ್ನೋದನ್ನು ತಿಳಿಸೋಕ್ಕೆ ಮುಂಚೆ ಒಂದು ಭಾಳ ವಿಶೇಷವಾದ ರಹಸ್ಯ ಹೇಳ್ತೀನಿ ನಾನು. ವಾಸ್ತು ದೋಷ ಇತ್ತು ಅಂದರೆ ಭಗವಂತನಲ್ಲೇ ದೋಷ ಇದೆ ಅಂತ ನಾನು ಆಗಲೇ ಹೇಳಿದೆ. ನನಗೊಬ್ಬರು ಪತ್ರ ಬರೆದಿದ್ದಾರೆ. ಮನೆ ಒಳಗಿದ್ದರೆ ಮೈಯೆಲ್ಲ ಉರಿ ಬರುತ್ತಂತೆ, ಇಮ್ಡಿ ಉರಿಯುತ್ತಂತೆ, ಕಣ್ಣು ಕೈ ಕಂಕ್ಲಿಕ್ಕೆಲ್ಲ ಬಿಸಿ ಆಗುತ್ತೆ, ಸಿಕ್ಕಾಪಟ್ಟೆ ಬೆವರು ಬರುತ್ತೆ, ಮೂಗು ತುಂಬ ಬಿಸಿ ಗಾಳಿ, ಕಿವಿಲೆಲ್ಲ ಬಿಸಿ ಬಿಸಿ, ಕಣ್ಣೆಲ್ಲ ಬಿಸಿ ಬಿಸಿ ಆಗುತ್ತೆ, ಯಾವೆಲ್ಲ ಕಣ್ಣಲ್ಲಿ ನೀರು ಬರ್ತಿರ್ತದೆ, ಮೂಗಲ್ಲಿ ನೀರು ಬರ್ತಾ ಇರ್ತದೆ, ಎಳ್ನೀರು ಕುಡಿತಾ ಇದ್ರೂ ಏನು ಒಳ್ಳೆಯದಾಗಿಲ್ಲ, ತಂಪಿಲ್ಲ, ಹಾಗೆ ಹೇಗೆ ಅಂತೇಳಿ. ಪ್ರಕೃತಿನಲ್ಲಿ ಬರುವಂಥ ಒಂದು ವಾತಾವರಣ ಏರುಪೇರುಗಳಲ್ಲಿ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ. ತುಂಬ ಚಳಿ, ಈ ಧನುರ್ಮಾಸದಲ್ಲೆಲ್ಲ ಸಿಕ್ಕಾಪಟ್ಟೆ ಚಳಿ, ಎಷ್ಟು ಜನಕ್ಕೆ ಜ್ವರ ಬರುತ್ತೆ, ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ. ಬೇಸಿಗೆ ಕಾಲದಲ್ಲಿ ರೋಗಗಳು ಕಮ್ಮಿ. ಹಾಗೆ ವಾತಾವರಣಕ್ಕೆ ಅನುಸಾರವಾಗಿ ಭಾಳಷ್ಟು ಕಾಯಿಲೆಗಳು ಬರ್ತದೆ. ಇಲ್ಲಿ ಇವರಿಗೆ ಮೈ ಕೈಯೆಲ್ಲ ಉರಿ ಬರುತ್ತೆ. ನನಗೆ ಮಲಗಿದ್ದಾಗ ಬಿಟ್ಟು ನಿದ್ದೆ ಬರುತ್ತೆ, ಅಂದರೆ ಕಂಟಿನ್ಯೂಸ್ ಆಗಿ ಸಲೀಸಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಒಂದು. ಎರಡನೇದು, ಮೂತ್ರ ವಿಸರ್ಜನೆ ಮಾಡುವಾಗ ತುಂಬ ಉರಿ ಬರುತ್ತೆ. ಮೂರನೇದು, ಮಂಡಿ, ಪಾದ, ಮೈಯೆಲ್ಲ ಬಿಸಿ 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 ಆಗುತ್ತೆ. ಎಲ್ಲ ಡಾಕ್ಟ್ರಿಗೂ ತೋರಿಸಿದೆ, ಬ್ಲಡ್ ರಿಪೋರ್ಟ್ ನಾರ್ಮಲ್ಲು, ECG ತೆಗೆಸಿದ್ರು, ಕಾರ್ಡಿಯೋ ಟೆಸ್ಟ್ ಮಾಡಿಸಿದ್ರು, ಹೃದಯದಲ್ಲಿ ಏನು ದೋಷ ಇದೆ ಅಂತ. ಎಲ್ಲ ಥರ ಟೆಸ್ಟ್ ಮಾಡಿಸಿದ್ಮೇಲೆ ನಾರ್ಮಲ್ ಇದೆ, ನಿಮಗೆ ಮನೋಚಿಂತೆ ಇದೆ, ನೀವು ಆರಾಮಾಗಿ ಸ್ವಲ್ಪ ಯೋಗ ಮಾಡಿ, ಪುಸ್ತಕಗಳು ಓದಿ ಅಂತ ಅಂದರು ಡಾಕ್ಟ್ರು ಅಂತ ಬರೆದಿದ್ದಾರೆ. ಡಾಕ್ಟ್ರ್ ಹೇಳಿದ್ದು ನಿಜ, ಅದು ಪುಸ್ತಕಗಳು ಓದಿ ಒಳ್ಳೆಯದ ಬಗ್ಗೆ ಚಿಂತನೆ ಮಾಡಿ ಅಂತ ಹೇಳಿದ್ದಾರೆ. ಮನೋರೋಗ, ಭ್ರಮೆ ಇದೆ ನಿಮ್ಮದು, ನೀವು ಆರೋಗ್ಯ ಚೆನ್ನಾಗಿದ್ರೆ ಯಾವ ಕಾಯಿಲೆ ಇಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಆದರೆ ಮೈಯೆಲ್ಲ ಉರಿಯುತ್ತೆ, ಕೈಕಾಲ ಉರಿಯುತ್ತೆ, ಹೊಟ್ಟೆ ಎಲ್ಲ ಉರಿಯುತ್ತೆ, ಎದೆ ಉರಿಯುತ್ತೆ, ಉರಿ ಈ ಥರದೊಂದು ದೋಷ ಅವರಲ್ಲಿದೆ. ಅವರೇನು ಬರೆದಿದ್ದಾರೆ, ನಮ್ಮ ಮನೆ ವಾಸ್ತು ದೋಷದಿಂದ ಈ ರೀತಿ ಆಗ್ತಿದೆ ಅಂತ. ಇಷ್ಟು ದಿವಸ ಇರಲಿಲ್ಲ, ಇವಾಗ ಬಂದಿದೆ ಈ ರೋಗ ಅವರಿಗೆ. ಮನೇಲಿ ವಾಸ್ತು ದೋಷ ಇದ್ದರೆ ಅವ್ರು ಇರೋ ದಿನದಿಂದಲೇ ಶುರುವಾಗಬೇಕಾಯ್ತು ಎಲ್ಲ ಥರ ಸಮಸ್ಯೆ. ಇಷ್ಟು ದಿವಸ ಮದುವೆ ಆಗಿ ಮಕ್ಕಳಾಗಿ ದೊಡ್ಡ ಮಕ್ಕಳಿರುವಾಗ ಈಗ ಶುರುವಾಗಿದೆ ಅಂದರೆ, ಹಾಗಾದರೆ ಮದುವೆ ಆದ ಮನೆಗೆ ಸೊಸೆಯಾಗಿ ಬಂದಾಗಲೇ ಅವ್ರಿಗೆ ವಾಸ್ತು ದೋಷ ತಟ್ಟಬೇಕಾಗಿತ್ತು, ಮಕ್ಕಳಾಗಬಾರ್ದಾಗಿತ್ತು. ಮಕ್ಕಳೆಲ್ಲ ಆಯಿತು, ಬೆಳೆದಿದ್ದಾರೆ. ಈಗ ಶರೀರದಲ್ಲಿ ನನಗೆ ಬಿಸಿ ತಾಪ, ಮೈಯೆಲ್ಲ ಉರಿ,
ಇದೆಲ್ಲ ಆಗ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ವಾಸ್ತು ದೋಷ ಇದೆ ಅಂತ ಯಾರೋ ಹೇಳಿದ್ದಾರೆ. ಇದಕ್ಕೇನು ಪರಿಹಾರ ಮಾಡಬೇಕು ಅಂತ. ವಾಸ್ತು ದೋಷ ಯಾರು ಹೇಳಿದ್ರು ನನಗೆ ಗೊತ್ತಿಲ್ಲ. ಅವ್ರನ್ನೇ ಹೋಗಿ ಕೇಳಿ ನೀವು ಏನು ಪರಿಹಾರ ಮಾಡಬೇಕು ಇದಕ್ಕೆ ಅಂತ. ಮದುವೆ ಆದಾಗಿಂದ ಇರಲಿಲ್ಲ, ಈಗ ಬಂದಿದೆ 1.5 ವರ್ಷದಿಂದ ಈ ಥರ ಬಂದಿದೆ ಅವರಿಗೆ. 1.5 ವರ್ಷದಿಂದ ಮುಂಚೆ ಇರಲಿಲ್ಲ ಅಂದಮೇಲೆ ವಾಸ್ತು ದೋಷ ಇಲ್ಲ ಅಲ್ಲಿ. ಇವಾಗ ಬಂದಿದೆ ಅಂದರೆ ವಾಸ್ತು ದೋಷ ಇದೆ ಅಂತ ಹೇಳ್ತಾರಂತೆ. ಏನು ಮಾಡಬೇಕು? ಅಡುಗೆ ಮನೆ ಹತ್ರ ಏನೋ ಪ್ರಾಬ್ಲಮ್ ಇದೆ, ಅದನ್ನು ಚೇಂಜ್ ಮಾಡಬೇಕು. ಅದಕ್ಕೆ 1-2 ಲಕ್ಷ ರೂಪಾಯಿ ಖರ್ಚಾಗತ್ತೆ ಈಗ ನಾವು ಚೇಂಜ್ ಮಾಡಿಸ್ಬೇಕಾ ಬೇಡವಾ ಅಂತ. ನಾನು ಮನೆ ನೋಡಿಲ್ಲ, ನಾನಂತೂ ಆ ಜಾಗ ಹೇಗಿದೆ ಗೊತ್ತಿಲ್ಲ. ಬಟ್ ಅವ್ರು ಹೇಳೋ ಪ್ರಕಾರ ಇಷ್ಟು ದಿವಸ ಇಲ್ದವ್ರದ್ದು ಇವಾಗ ಶುರುವಾಗಿದ್ದ ಮೇಲೆ ಅದು ವಾಸ್ತು ದೋಷ ಅಲ್ಲ, ನಿಮ್ಮ ಜಾತಕ ದೋಷ, ನಿಮ್ಮ ಕರ್ಮ. ನಿಮ್ಮಲ್ಲಿ ಅಗ್ನಿತತ್ವ, ಪಂಚಭೂತಗಳಲ್ಲಿ ಒಂದು ತತ್ವ ಅಗ್ನಿತತ್ವ. ಆ ಅಗ್ನಿತತ್ವ ನಿಮಗೆ ಪ್ರಾಬ್ಲಮ್ ಆಗಿದೆ, ಶರೀರದಲ್ಲಿ ಪ್ರಾಬ್ಲಮ್ ಇದೆ. ಆ ಅಗ್ನಿತತ್ವವನ್ನು ಈ ಶರೀರ ಅನ್ನೋ ವಾಸ್ತುನಲ್ಲಿ, ಈ ಶರೀರ ಅನ್ನೋ ಒಂದು ಬ್ರಹ್ಮಾಂಡದಲ್ಲಿ ಅಗ್ನಿತತ್ವವನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದಕ್ಕೆ ಕಣ್ಣುರಿ, ಕೈ ಉರಿ, ಎದೆ ಉರಿ, ಹೊಟ್ಟೆ ಉರಿ, ಪಾದದಲ್ಲಿ ಉರಿ, ಹಸ್ತಗಳೆಲ್ಲ ಉರಿಯುತ್ತಂತೆ, ತಲೆಲ್ಲ ಬಿಸಿ ಬಿಸಿ ಆಗತ್ತಂತೆ, ಕಣ್ಣಲ್ಲಿ ನೀರು ಬರುತ್ತೆ, ಕಿವಿಲೆಲ್ಲ ಬಿಸಿ ಗಾಳಿ ಬಂದಂಗೆ ಆಗುತ್ತೆ, ಮೂಗಲ್ಲಿ ಬಿಸಿ ಗಾಳಿ ಬಂದಂಗೆ ಆಗುತ್ತೆ, ರಿಸರ್ಚ್ ಮಾಡುವಾಗ ಉರಿಯುತ್ತೆ, ರಿಸರ್ಚ್ ಮಾಡುವಾಗ ಯೆಲ್ಲೋ ಕಲರ್ ಹಳದಿ ಬಣ್ಣದ ಥರ ಬಿಟ್ಟು ಬಿಟ್ಟು ರಿಸರ್ಚ್ ಮಾಡ್ತೀನಿ, ಕಂಟಿನ್ಯೂಸ್ ರಿಸರ್ಚ್ ಮಾಡೋಕ್ಕಾಗಲ್ಲ, ಟಾಯ್ಲೆಟ್ಗೆ ಹೋಗುವಾಗ ಕಷ್ಟ. ಇದೆಲ್ಲ ಒಂದು ದೋಷ ಇದೆ, ಈ ಮನೇನ ದೋಷ ಇದೆ ಅಂತ ಹೇಳ್ಬಿಟ್ರಂತೆ ವಾಸ್ತು ಕನ್ಸಲ್ಟೆಂಟು. ಅದರಿಂದ ಆ ಮನೆಯಲ್ಲಿ ಸುಮಾರು ಜನ ಬಾಳಿ ಬದುಕಿ ಹೋಗಿದ್ದಾರೆ, ಅದೇ ಮನೇಲಿ ಇವರು ಇದ್ದಾರೆ. ಇವ್ರಿಗೆ ಹೆಂಗೆ ವಾಸ್ತು ದೋಷ ತಟ್ಬಿಡ್ತು ಇಷ್ಟು ದಿವಸ ಇಲ್ದವ್ರದ್ದು ಇವಾಗ? ಅದಕ್ಕೆ ನಮ್ಮ ಜಾತಕದಲ್ಲಿ ಅಗ್ನಿತತ್ವ, ನಮ್ಮ ದೋಷದಲ್ಲಿ, ನಮ್ಮ ಜಾತಕದಲ್ಲಿರೋ ವಾಸ್ತುನಲ್ಲ, ನಮ್ಮ ದೇಹದಲ್ಲಿ, ಈ ದೇಹನ ವಾಸ್ತುನಲ್ಲಿ ಅಗ್ನಿಯ ಅಂಶ ಸ್ವಲ್ಪ ಏರುಪೇರು ಆಗಿದೆ. ಆ ಏರುಪೇರಾಗಿರೋದ್ರಿಂದ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು. ಆಯಿತು, ತೊಂದರೆ ಇದೆ ಮನೆಯಲ್ಲಿ ವಾಸ್ತು ದೋಷ ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡೋ ಕಲೆನೂ ನಾವು ಕಲ್ತ್ಕೋಬೇಕು. ಜಗತ್ತನ್ನು ಸೃಷ್ಟಿ ಮಾಡಿರೋ ಭಗವಂತನಲ್ಲಿ ದೋಷನ ಕರೆಕ್ಷನ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇದು ಭಗವಂತನ ಸೃಷ್ಟಿ, ಅವನ ಕಂಟ್ರೋಲಲ್ಲಿದೆ, ಅವನೇ ಅಧಿಪತಿ ಜಗತ್ತಿಗೆ. ಅವನೇನಾದ್ರು ವಾಸ್ತು ದೋಷ ಸೃಷ್ಟಿ ಮಾಡಿದ್ರೆ ಅವ್ನು ನಿಜವಾದ ದೇವರಲ್ಲ. ನಾವು ಅವನ್ನ ಪೂಜೆ ಮಾಡೋಂಗಿಲ್ಲ, ಅವನಲ್ಲಿ ಏನು ದೋಷ ಇಲ್ಲ. ನಮ್ಮಲ್ಲಿ 108 ದೋಷ, ಶಾಪ ಪಾಪಗಳು, ಲಂಚ, ಮೋಸ, ವಂಚನೆ, ಮಾಡಬಾರ್ದು ಹಲ್ಕ ಕೆಲಸಗಳನ್ನು ಮಾಡಿ, ತಿನ್ನಬಾರ್ದಲ್ಲ ತಿಂದು, ಕುಡಿಬಾರ್ದಲ್ಲ ಕುಡಿದು, ಮಾಡಬಾರ್ದೆಲ್ಲ ಮಾಡಿಬಿಟ್ಟು ವಾಸ್ತು ದೋಷ ಅಂತ ಹೇಳೋದ್ರ ಮೇಲೆ ಎತ್ತಾಕ್ಬಿಡ್ತೀವಿ ನಾವು. ಅದಕ್ಕೆ ನನ್ನ ಪ್ರಕಾರ ನಿಮ್ಮ ಮನೇಲಿ ವಾಸ್ತು ದೋಷ ಇದ್ದರೂ ಕೂಡ ನಿಮ್ಮಲ್ಲೇ ನೀವು ಅದನ್ನು ಟ್ಯೂನ್ ಮಾಡ್ಕೋಬೋದು. ಒಂದು. ಎರಡನೇದು, ನಿಮ್ಮ ವಾಸ್ತುನಲ್ಲಿ, ನಿಮ್ಮ ಶರೀರನ ವಾಸ್ತುನಲ್ಲಿ ಅಗ್ನಿತತ್ವವನ್ನು ಟ್ಯೂನ್ ಮಾಡಬೇಕು ಅನ್ನೋ ನನ್ನ ತತ್ವ. ಆ ಅಗ್ನಿತತ್ವವನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂತಂದರೆ ಒಂದು ವಿಶೇಷತೆ ಇದೆ. ಒಂದು ಮುದ್ರಾ, ಒಂದು ಮಂತ್ರ, ಒಂದು ತಂತ್ರ. ವಾಸ್ತು ದೋಷನೂ ಕರೆಕ್ಷನ್ ಮಾಡ್ಕೊಳ್ಳಿ. ನಿಮ್ಗೆ ವಾಸ್ತು ದೋಷ ಅಂತ ತಲೆ ಕೂತ್ಬಿಟ್ಟಿದ್ರೆ ವಾಸ್ತು ದೋಷನೂ ಕರೆಕ್ಷನ್ ಮಾಡ್ಕೋಬೋದು. ನಾನು ಇವತ್ತು ಹೇಳೋ ಒಂದು ಇದರಲ್ಲಿ ನಿಮ್ಮ ದೇಹದಲ್ಲಿರೋ ಈ ದೇಹನೇ ಒಂದು ದೊಡ್ಡ ವಾಸ್ತು. ಪಂಚಭೂತಗಳು ಸೇರುವಂಥ ಈ ಒಂದು ವಾಸ್ತು, ಪಂಚಕೋಶಗಳು ತುಂಬಿರುವಂಥ ವಾಸ್ತು, ಪಂಚೇಂದ್ರಿಯಗಳಿರುವಂಥ ಒಂದು ವಾಸ್ತು. ಪಂಚಕೋಶಗಳು, ಪಂಚೇಂದ್ರಿಯಗಳು, ಕಣ್ಣು ಪಂಚೇಂದ್ರಿಯ, ಮೂಗು, ಕಿವಿ, ಚರ್ಮ, ನಾಲಿಗೆ, ಈ ಪಂಚೇಂದ್ರಿಯ, ಪಂಚಕೋಶಗಳು, ಪಂಚಪ್ರಾಣಗಳು, ಪಂಚಭೂತಗಳು, ಇದನ್ನು ಶುದ್ಧೀಕರಣ ಮಾಡಿದ್ರೆ ಅದೆಂಥ ಕೆಟ್ಟ ವಾಸ್ತು ಇದ್ರೂ ನಾವು ಗೆದ್ದುಬಿಡ್ತೀವಿ. ಅದೆಂಥದಲ್ಲಿ 100% ವಾಸ್ತು ಇರೋ ಮನೆ ಮಕ್ಕಳಾಗಿಲ್ಲ. ಅದು ಶೆಡ್ಡಲ್ಲಿ ವಾಸ್ತು ಇಲ್ಲ. ಅವನು ಒಂದು ಶೀಟ್ ಮನೆ ಹಾಕೊಂಡು ಕೂತಿದ್ದಾನೆ, ಶೀಟ್ ಮನೆ. ಅಲ್ಲೊಂದು ಜಾಗದಲ್ಲಿ ಇಷ್ಟು ಜಾಗದಲ್ಲಿ ಅಡುಗೆ ಮನೆ, ಒಂದಿಷ್ಟು ಜಾಗದಲ್ಲಿ ಬಚ್ಚಿನ ಮನೆ, ಒಂದಿಷ್ಟು ಜಾಗದಲ್ಲಿ ಒಂದೊಂದು ಸಣ್ಣ ರೂಮು, ಒಂದು ಹಾಲು, ಒಂದು 20x20 ಒಂದು ಸಣ್ಣ ಶೆಡ್ ಹಾಕ್ಕೊಂಡಿದ್ದಾನೆ. ಅವ್ನಿಗೆ 6 ಜನ ಮಕ್ಕಳು ರೀ. 100% ವಾಸ್ತು ಕಟ್ಟೋ ಮೇಲೆ ಮಕ್ಕಳೇ ಆಗಿಲ್ಲ. ಕರ್ಮ ವಾಸ್ತು ಅಲ್ಲ, ನಮ್ಮ ಜಾತಕ ದೋಷ. ನಮ್ಮ ಜಾತಕ ದೋಷ ಕ್ಲೀನ್ ಮಾಡ್ಕೊಳ್ಳೋವರೆಗೂ ವಾಸ್ತು ಏನು ಮಾಡೋದು. ಅದಕ್ಕೆ ಭಗವಂತ ಸೃಷ್ಟಿ ಮಾಡೋ ಈ ಪ್ರಪಂಚದಲ್ಲಿ ಲೋಪದೋಷ ಇಲ್ಲ, ನಮ್ಮಲ್ಲೇ ಲೋಪದೋಷ. ಈ ಬ್ರಹ್ಮಾಂಡ, ಈ ಶರೀರವೇ ದೊಡ್ಡ ಬ್ರಹ್ಮಾಂಡ, ಈ ಶರೀರವೇ ದೊಡ್ಡ ವಾಸ್ತು. ಇಲ್ಲಿರೋ 5 ಮನೆಗಳನ್ನು ಕ್ಲೀನ್ ಮಾಡಬೇಕು. ಆ 5 ಮನೆಗಳನ್ನು ಕ್ಲೀನ್ ಮಾಡ್ಕೊಳ್ಳೋದೇ ದೊಡ್ಡ ಕಲೆ. ಇದೇ ಆರ್ಟ್ ಆಫ್ ಲಿವಿಂಗ್ ಅನ್ನೋದು. ಯಾರಿಗೆ ದಿನ ನಿತ್ಯವೂ ಮೈಕೈ ಉರಿ, ಎದೆ ಉರಿ, ಹೊಟ್ಟೆ ಉರಿ, ಕಣ್ಣುರಿ, ಕಿವಿಲೆಲ್ಲ ಬಿಸಿ ಬಿಸಿ ಗಾಳಿ, ಮೂಗಲ್ಲಿ ಬಿಸಿ ಗಾಳಿ, ಕಣ್ಣಲ್ಲಿ ಸಣ್ಣಕ್ಕೆ ನೀರಂಗೆ ಕಣ್ಣೀರು ಬರೋದು, ಮೂಗಲ್ಲಿ ಸಣ್ಣಕ್ಕೆ ನೀರು ಬರೋದು, ತಲೆಯೆಲ್ಲ ಬಿಸಿ ಬಿಸಿ, ಮತ್ತು ಮಂಡಿ, ಪಾದ ಎಲ್ಲ ಧಗಧಗ ಅಂತ ಉರಿಯುತ್ತೆ, ಬಿಸಿ ಬಿಸಿ ಆಗ್ತಿದೆ ಅಂದರೆ ಶರೀರದಲ್ಲಿ ಅಗ್ನಿತತ್ವ ದೋಷ ಇದೆ ಅಂತೇಳಿ.
ಮನೆಯಲ್ಲಿ ವಾಸ್ತು ದೋಷ ಅದು ಬೇರೆ ಪ್ರಶ್ನೆ. ಈ ಶರೀರದಲ್ಲಿ ಮಾಡಿರೋ ಕರ್ಮ, ಆತ್ಮದಿರೋ ಕರ್ಮ ವಾಸ್ತು ಏನು ಮಾಡೋಕ್ಕಾಗಲ್ಲ. ವಾಸ್ತುನಲ್ಲಿ ಏನು ದೋಷ ಇಲ್ಲ, ನಮ್ಮಲ್ಲಿರೋ ದೋಷ ನಮ್ಮ ಈ ಒಂದು ಆತ್ಮದಲ್ಲಿ. ಆ ಕರ್ಮಕ್ಕೆ ನಾವು ಮದ್ದು ಮಾಡಬೇಕು. ಅದಕ್ಕೇನು ಮಾಡಬೇಕು? ಆಗ್ನೇಯ ದಿಕ್ಕಿನಲ್ಲಿ ಕೂತ್ಕೋಬೇಕು. ಆಗ್ನೇಯ ಅಂದ್ರೇನು? ಪೂರ್ವ ಮತ್ತು ದಕ್ಷಿಣದ ಕಾರ್ನರ್ ಆಗ್ನೇಯ. ಆಗ್ನೇಯ ದಿಕ್ಕಿನಲ್ಲಿ ನಾನು ತೋರಿಸೋ ಮುದ್ರೆ ಮಾಡಿಕೊಂಡು ನಾನು ಹೇಳೋವಂಥ ಮಂತ್ರ ಮಾಡಬೇಕು. ಏನು ನೋಡಿ, 4 ಎಲ್ಲ ಬೆರಳ ಅಗ್ಲಿಸ್ಕೊಳ್ಳಿ. ಚೆನ್ನಾಗಿ ಹಿಂಗೆಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡಿ, ಲೂಸ್ ಆಗುತ್ತೆ. ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ಹೆಬ್ಬೆಟ್ಟು ಶುಕ್ರ ಗ್ರಹ, ಹೆಬ್ಬೆಟ್ಟು ಶುಕ್ರ ಇದು ನಮ್ಮ ಶರೀರದಲ್ಲಿ ಬೆಂಕಿಯ ಕಂಟ್ರೋಲ್ ಮಾಡುತ್ತೆ. ಅಗ್ನಿ, ನಮ್ಮ ಶರೀರದ ಅಗ್ನಿ ತತ್ವವನ್ನು, ಶರೀರದಲ್ಲಿರ್ತಕ್ಕಂಥ ಪಂಚಪ್ರಾಣಗಳಿರೋ ಅಗ್ನಿ, ಪಂಚಕೋಶಗಳಿರೋ ಅಗ್ನಿ, ಪಂಚೇಂದ್ರಿಯಗಳಿರೋ ಅಗ್ನಿ ಅಂಶ, ಅಗ್ನಿ ತತ್ವವನ್ನು ಈ ಹೆಬ್ಬೆಟ್ಟು ಕಂಟ್ರೋಲ್ ಮಾಡೋದು. ನಮ್ಮ ಬಾಡಿ ಹೀಟಿನ ಸ್ವಿಚ್ ಬೋರ್ಡು ಹೆಬ್ಬೆಟ್ಟು, ಎರಡನ್ನೂ ಒಂದಕ್ಕೊಂದು ಟಚ್ ಮಾಡಿ ಹೆಬ್ಬೆಟ್ಟಿಗೆ ಆಕಾಶ ನೋಡ್ತಾರೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಆಗ್ನೇಯ ದಿಕ್ಕಿನಲ್ಲಿ ಕೂತ್ಕೊಂಡು ಜಪ ಮಾಡಬೇಕು. ಓಂ ಶಕ್ರಾಯ ಸ್ವಾಹ ಅಥವಾ ಓಂ ಅಗ್ನಯೇ ಸ್ವಾಹ, ಓಂ ಶಕ್ರಾಯ 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 ಸ್ವಾಹ, ಅಥವಾ ಓಂ ಅಗ್ನಯೇ ಸ್ವಾಹ, ಓಂ ಅಗ್ನಯೇ ಸ್ವಾಹ, ಓಂ ಅಗ್ನಯೇ ಸ್ವಾಹ, ಓಂ ಅಗ್ನಯೇ ಸ್ವಾಹ ಅನ್ನೋ ಮಂತ್ರನ ದಿನ ಬೆಳಗ್ಗೆ ಸಂಜೆ ಒಂದು 10 ರಿಂದ 20 ನಿಮಿಷ ಕೂತ್ಕೊಂಡು ಆಗ್ನೇಯ ದಿಕ್ಕಿಗೆ ಮುಖ ಮಾಡಿಕೊಂಡು ಈ ಮುದ್ರೆ ಮಾಡಿದ್ರೆ ನಿಮ್ಮ ಮನೆ ಆಗ್ನೇಯ ದೋಷಲು, ಆಗ್ನಿ ಮೂಲೆಯಲ್ಲಿರೋ ದೋಷನೂ ನಿವಾರಣೆ ಆಯಿತು. ನಿಮ್ಮ ಶರೀರನ ವಾಸ್ತುನಲ್ಲಿ ಈ ರೋಗ ಗುಣವಾಗುತ್ತೆ ಈ ಮುದ್ರೆ. ಹಾಗಾದರೆ ಇದು ಮುದ್ರ ಆಯಿತು, ಮಂತ್ರ ಆಯಿತು. ತಂತ್ರ ಏನು? ತಂತ್ರ ಯಾವಾಗಲೂ ಆಗ್ನೇಯ ದಿಕ್ಕಿನಲ್ಲಿ ಒಂದು ಸಣ್ಣ ದೀಪ ಹಚ್ಚಿಬಿಡಿ ಮನೆ ಒಳಗಡೆ. ಯಾವಾಗಲೂ ಒಂದು ಸಣ್ಣ ದೀಪ, ಒಂದು ದಿನಕ್ಕೆ ಒಂದು 3 ಅವರ್ಸ್ ಅಗ್ನಿ ಮೂಲೆಯಲ್ಲಿ ಸಣ್ಣದೊಂದು ದೀಪ ಉರಿತಾ ಇರಬೇಕಂತೆ. ಆ ದೀಪಕ್ಕೆ ಪೂಜೆ ಮಾಡಿಬಿಟ್ಟು ಯಾವುದಾದ್ರು ಒಂದು ಸಣ್ಣದು ಹೂವು ಸಿಕ್ಕರೆ ಸಾಕು. ಒಂದು ಸಣ್ಣ ಹೂವು, ಒಂದೇ ಒಂದು ದಳ ಹೂವು ಇಟ್ಬಿಟ್ಟು ಆ ದೀಪಕ್ಕೆ ಮುಂದೆ ಕೂತ್ಕೊಂಡಿದ್ದೀನಿ ಜಪ ಮಾಡೋದಾಯ್ತು. ಹೀಗೆ ಓಂ ಶಕ್ರಾಯ ಸ್ವಾಹ, ಓಂ ಶಕ್ರಾಯ ಸ್ವಾಹ, ಓಂ ಶಕ್ರಾಯ ಸ್ವಾಹ, ಓಂ ಶಕ್ರಾಯ ಸ್ವಾಹ. ಮನೆ ಒಳಗೆ ಆಗ್ನೇಯ ದಿಕ್ಕಿನಲ್ಲಿ ಏನೇ ದೋಷ ಇದ್ದರೂ ಸಣ್ಣದೊಂದು ದೀಪ ಹಚ್ಬಿಟ್ಟು ಅದ್ರ ಮುಂದೆ ಕೂತ್ಕೊಂಡು ಜಪ ಮಾಡಬೇಕು, ಆಗ್ನೇಯ ದಿಕ್ಕಿಗೆ ಮುಖ ಮಾಡಿಕೊಂಡು. ಅಥವಾ ಓಂ ಅಗ್ನೇಯೇ ಸ್ವಾಹ, ಓಂ ಅಗ್ನೇಯೇ ಸ್ವಾಹ, ಓಂ ಅಗ್ನೇಯೇ ಸ್ವಾಹ. ಶುಕ್ರ ಹೆಬ್ಬೆಟ್ಟು ನಮ್ಮ ಶರೀರದಲ್ಲಿರೋ ಪಂಚಕೋಶಗಳು, ಪಂಚೇಂದ್ರಿಯ, ಪಂಚಪ್ರಾಣಗಳಲ್ಲಿ ಇರುವಂಥ ಅಗ್ನಿಯ ತತ್ವವನ್ನು ಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಆಗ ಮೈಕೆ ಉರಿ, ತಲೆ ಕಾಲು ಉರಿ ಏನೇನು ಹೇಳೋದು ಅದು, ಮತ್ತು ನಿಮ್ಮ ಮನೆ ಅಗ್ನೇಯದಲ್ಲಿ ಏನೇ ದೋಷ ಇದು ಕೂಡ ನಿವಾರಣೆ ಆಗುತ್ತೆ. ಇದಿಷ್ಟು ನಮ್ಮ ಶರೀರದಲ್ಲಿ ಇರತಕ್ಕಂಥ ದೋಷಗಳನ್ನು ಅಗ್ನಿ ಮುಖಾಂತರ ಆಗ್ನೇಯ ದಿಕ್ಕಿನಿಂದ ಅಗ್ನಿ ತತ್ವನ ತಗೊಂಡು ಬ್ಯಾಲೆನ್ಸ್ ಮಾಡೋದು. ಇಂಬ್ಯಾಲೆನ್ಸ್ ಆಗಿರೋ ಪಂಚೇಂದ್ರಿಯಗಳಲ್ಲಿ, ಪಂಚಕೋಶಗಳಲ್ಲಿ, ಪಂಚಭೂತಗಳಲ್ಲಿ, ಪಂಚಪ್ರಾಣಗಳಲ್ಲಿ ಅಗ್ನಿ ತತ್ವವನ್ನು ತಗೊಂಡು ಅಗ್ನಿ ಮೂಲೆಯಿಂದ ಆಗ್ನೇಯ ದಿಕ್ಕಿನಿಂದ ಅಗ್ನಿಯನ್ನು ಮಂತ್ರಮುಖೇನ ನಮ್ಮ ಶರೀರದಲ್ಲಿ ಆಹ್ವಾನಿಸಿ ಅದನ್ನು ಫಿಸಿಯೋಥೆರಪಿ ಮಾಡಿ, ಮುದ್ರೆಯಿಂದ ಫಿಸಿಯೋಥೆರಪಿ ಮಾಡಿ, ಸೌಂಡ್ ಥೆರಪಿ ಮಂತ್ರ, ಆ ಮಂತ್ರದಿಂದ ಆ ಬ್ಯಾಲೆನ್ಸ್ನ ಮಾಡೋದು. ಇದೇ ಟೆಕ್ನಿಕ್ಕಿಂದೇ ಮಾಡ್ತೆ. ಇದು ವಾಸ್ತುರತ್ನಾಕರ ಮತ್ತು ಶಾಕಿನಿ ತಂತ್ರಸಾರ ಅಂತ ಒಂದಿದೆ, ಅದರಲ್ಲಿ ಎಲ್ಲ ಬರುತ್ತಿದ್ದು ಶಕ್ರಾಯ ಸ್ವಾಹ, ಅಗ್ನಯೇ ಸ್ವಾಹ ಅಂತ. ಇದು ಇವತ್ತಿನ ಅಗ್ನಿ ಮೂಲೆಯಿಂದ ಬರುವಂಥ ದೋಷಕ್ಕೆ ಪರಿಹಾರ ಇದು ವಾಸ್ತುವಿನಲ್ಲಿ. ವೀಕ್ಷಕರೇ, ಒಂದು ಸ್ಮಾಲ್ ಅನೌನ್ಸ್ಮೆಂಟು. ಇದೇ ತಿಂಗಳು 26ನೇ ತಾರೀಕು ನಾವು ವಿಜಯಪುರದಲ್ಲಿ ದತ್ತಾತ್ರೇಯರ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತೀವಿ. ದತ್ತ ಹುಣ್ಣಿಮೆ ದಿವಸ ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಅಂಗವಿಕಲ ಮಕ್ಕಳು ಹುಡ್ತಿದ್ರೆ, ಅಬಾರ್ಷನ್ ಆಗ್ತಿದ್ರೆ, ಮಕ್ಕಳು ಓದೋದಿಲ್ಲ, ಫೇಲ್ ಆಗ್ತಿರ್ತಾರೆ, ಸ್ಕೂಲು ಕಾಲೇಜ್ಗೆ ಹೋಗ್ದೇ ಓದೋದಲ್ಲಿ ಆಸಕ್ತಿ ಕಳೆದಿರ್ತಾರೆ, ಕೆಲಸ ಕಳ್ಕೊಂಬಿಟ್ಟಿದ್ದಾರೆ, ಬಿಸ್ನೆಸ್ ಲಾಸು, ಪಾರ್ಟ್ನರ್ಶಿಪ್ಪಲ್ಲಿ ಲಾಸು, ಮತ್ತು ತುಂಬ ಆಸ್ತಿ ಇತ್ತು, ಇದನ್ನೆಲ್ಲ ಕಳ್ಕೊಂಬಿಟ್ವಿ ನಾವು. ಕಾರು ಸೈಟೆಲ್ಲ ಮಾರ್ಕೊಂಡಿದ್ದು ಗುರುದಶೆ ಕಮ್ಮಿ ಆದಾಗ, ಗುರುದೋಷ, ಗುರುಶಾಪ, ಗುರು ನಿಂದನಾ ದೋಷ ಇದ್ದಾಗ ಇವೆಲ್ಲ ನಡೀತದೆ. ಗುರು ವಕ್ರನಾದಾಗ, ಗುರು ಅಸ್ತನಾದಾಗ, ಗುರು ದೋಷ ಇದ್ದಾಗ ಎಲ್ಲ ಥರ ದೋಷ ಬರುತ್ತೆ. ಅದರಿಂದ ಈ ಹುಣ್ಣಿಮೆ ದಿವಸ ನಾವು ದತ್ತಾತ್ರೇಯರ, ಲಕ್ಷ್ಮೀನರಸಿಂಹ ಮತ್ತು ಸುದರ್ಶನ ಕಳಶದಲ್ಲಿ ಆವಾಹನೆ ಮಾಡಿ 21 ವೆರೈಟಿ ಅಭಿಷೇಕ ಮಾಡಿ, ಆಮೇಲೆ 1008 ಮಂತ್ರದಿಂದ ಅರ್ಚನೆ ಮಾಡಿ, ವಿವಿಧ ಬೀಜ ಮಂತ್ರಗಳಿಂದ ಲಕ್ಷ್ಮೀನರಸಿಂಹ, ದತ್ತಾತ್ರೇಯ, ಸುದರ್ಶನ ಹೋಮ, ಮೃತ್ಯುಂಜಯ ಎಲ್ಲ ಹೋಮ ಮಾಡ್ತಾಯಿದ್ದೀವಿ. ಯಾರಿಗೆ ಈ ದೋಷಗಳಿದೆಯೋ, ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಎಜುಕೇಷನಲ್ಲಿ ಫೇಲು,
ಏನೇನು ದೋಷಗಳಿದೆ ಗುರುಗ್ರಹದಿಂದ ಬರುವಂಥದ್ದು, ಗುರುಗ್ರಹದಿಂದ ಅದೆಲ್ಲ ಪರಿಹಾರಕ್ಕೆ ಈ ದತ್ತಾತ್ರೇಯ ಹುಟ್ಟಿದ ಹುಣ್ಣಿಮೆ ಭಾಳ ಶ್ರೇಷ್ಠ ಈ ಒಂದು ಧನುರ್ಮಾಸದಲ್ಲಿ. ಅದರಿಂದ ಈ ಕಾರ್ಯಕ್ರಮವನ್ನು ನಾವು ಬಿಜಾಪುರದಲ್ಲಿ 26ನೇ ತಾರೀಕು ಬೆಳಗ್ಗೆ 7ರಿಂದ 4 ಗಂಟೆ ತನಕ ನಡೆಯುತ್ತೆ. ಆವತ್ತು ದತ್ತಾತ್ರೇಯರಿಗೆ ನಾವು ಭಿಕ್ಷೆ ಇಡ್ತೀವಿ, ಅದನ್ನು ಮಧುಕರಿ ಅಂತೀವಿ. ಆ ಮಧುಕರಿ ಭಿಕ್ಷೆ ಕೊಡ್ತೀನಿ ನಾನು ಅವತ್ತು 1ರಿಂದ 2 ಗಂಟೆ ತನಕ. 12 ಗಂಟೆಗೆ ಪೂರ್ಣಾವತಿ ಆಗುತ್ತೆ. 12ರಿಂದ 1 ದತ್ತ ಭಿಕ್ಷೆ ಕೊಡ್ತೀವಿ ಮಧುಕರಿ. 2ರಿಂದ ನಂತರ ಪ್ರಸಾದ ವಿನಿಯೋಗ ಆಗುತ್ತೆ. ಇದು ಬೆಳಗ್ಗೆ 7ರಿಂದ 4 ಗಂಟೆ ತನಕ ನಡೆಯುವಂಥ ಕಾರ್ಯಕ್ರಮ. ಇದು ಉಚಿತವಾಗಿ ನಿಮ್ಗಳಿಗೋಸ್ಕರ ಮಾಡ್ತಾಯಿದ್ವಿ, ಫ್ರೀಯಾಗಿ. ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಗುರುಬಲ ಇಲ್ಲ, ಮತ್ತು ಗುರು ವಕ್ರನಾದಾಗ, ಗುರು ದೃಷ್ಟಿ ನೀಚನಾದಾಗ, ಈ ಥರ ದೋಷ ಇದ್ದವ್ರಿಗೆಲ್ಲ ಇದು ಒಳ್ಳೆಯದಾಗಲಿ ಅಂತ ನಾವು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಬಿಜಾಪುರ ಶಾಖೆಯಿಂದ ಮಾಡ್ತಾಯಿದ್ದೀವಿ. ಇದು ನಡೆಯೋ ಸ್ಥಳ ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ, ಐಶ್ವರ್ಯ ನಗರ, ಆಶ್ರಮ ರಸ್ತೆ, ಬಿಜಾಪುರ. ಇದು 26ನೇ ತಾರೀಕು. ತಾವೆಲ್ಲರೂ ಕುಟುಂಬ ಸಮೇತ ಬನ್ನಿ. ಯಾರ್ಯಾರು ಸಂಕಲ್ಪಕ್ಕೆ ಕೂತ್ಕೋಬೇಕು ಅಂತೀರೋ ಅವರು ಬರುವಾಗ 101 ರೂಪಾಯಿ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು 1 kg ಕಡಲೆಕಾಯಿ, ಶೇಂಗಾ, ಚಿತ್ರಾನ್ನಕ್ಕೆ ಹಾಕ್ತೀವಿ ಕಡಲೆಕಾಯಿ, ಅದು 1 kg ಕಡಲೆಕಾಯಿ ಬೀಜ ಅಥವಾ ಶೇಂಗಾ, ಇದಿಷ್ಟು 1 kg ಪ್ರತಿಯೊಬ್ಬರು ತೊಗೊಂಬರಬೇಕು. ಒಬ್ಬೊಬ್ಬರು ಸಂಕಲ್ಪ ಕೂತಾಗ ಇದನ್ನು ಸಂಕಲ್ಪ ಮಾಡಿಸಿ ಅದ್ರಲ್ಲಿ ಕೆಲವು ತಂತ್ರ ಮಾಡಿಸ್ತೀನಿ ಮತ್ತು ಮಂತ್ರ ಕೊಡ್ತೀನಿ. ಆಗ ಗುರುಗ್ರಹಕ್ಕೆ ಒಂದು ಶಾಂತಿ ಆಗುವಂಥದ್ದು. 2ನೇದು 7ನೇ ತಾರೀಕು ಜನವರಿ ನಾವು ಭಾನುವಾರ ಮೈಸೂರಿನಲ್ಲಿ ಅಗ್ನಿಹೋತ್ರ ದೀಕ್ಷೆ ಕೊಡ್ತಾಯಿದ್ದೀನಿ. ಅಗ್ನಿಹೋತ್ರ ದೀಕ್ಷೆ, ಈ ದೀಕ್ಷೆಗೆ ಅಗ್ನಿಹೋತ್ರ ದೀಕ್ಷೆ ತೊಗೋಬೇಕು ಅಂತಿರೋರು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ, agnihotri.ssbk.in ಅಂತ ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೋಬೋದು. 7ನೇ ತಾರೀಕು ಭಾನುವಾರ ಮೈಸೂರಿನಲ್ಲಿ ಜನವರಿ ಗುರುಸ್ಪಂದನ 10ರಿಂದ 12 ಗಂಟೆ ತನಕ ಗುರು ಸ್ಪಂದನ ಅಂತ ನೀವು ನಮ್ಮನ್ನು ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆಯುವಂಥ ಒಂದು ಕಾರ್ಯಕ್ರಮ. ಅದೇ ದಿನ 7ನೇ ತಾರೀಕು ಭಾನುವಾರ ಮೈಸೂರಿನಲ್ಲಿ ಮಧ್ಯಾಹ್ನ 2ರಿಂದ 7 ಗಂಟೆ ತನಕ ಅಗ್ನಿಹೋತ್ರ ದೀಕ್ಷೆ ಕೊಡ್ತಾಯಿದ್ದೀವಿ. ಯಾರ್ಯಾರು ಅಗ್ನಿಹೋತ್ರಗಳಾಗಬೇಕು ಅಂತೀರೋ ಅವರು ಈ ವೆಬ್ಸೈಟ್ ಮುಖಾಂತರ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲ ಅವರು ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ, ಇನ್ನೊಂದು SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತೆಲ್ಲ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.